ಮಹಾರಾಷ್ಟ್ರದಿಂದ ನೇರವಾಗಿ ಹಾಸನಕ್ಕೆ ಹೋಗೋಣ. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಎಣ್ಣೆ ದರ್ಬಾರ್ ಜೋರಾಗಿತ್ತು. ವೇದಿಕೆ ಪಕ್ಕದಲ್ಲಿ ಅಮಲ್ನಲ್ಲಿ ತೇಲಾಡಿದ ಜನ, ಗುಂಪು ಗುಂಪಾಗಿ ಮದ್ಯ ಸೇವನೆ ಮಾಡಿದ ಜನ, ಕೈಯಲ್ಲಿ ಮದ್ಯದ ಬಾಟಲ್ ಹಿಡಿದು ಉರುಳಾಟ, ಅರಸೀಕೆರೆಯ ಎಣ್ಣೆ ಅಂಗಡಿಯಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ವೇದಿಕೆ ಪಕ್ಕದಲ್ಲಿ ಅಮಲ್ನಲ್ಲಿ ತೇಲಾಡಿದ ಜನ. ಹಾಸನದಲ್ಲಿ ಇಂದು ನಡೆದ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶ. ಈ ಹಿಂದೆ ಅದನ್ನು ಜನಕಲ್ಯಾಣ ಸಮಾವೇಶಕ್ಕೆ ಆಗಮಿಸಿದ ಕೆಲ ಮಂದಿ, ಅದು ಸಾಧಾರಣವಾಗಿ ಇರುತ್ತೆ, ಆದರೆ ಆ ವೇದಿಕೆ ಪಕ್ಕದಲ್ಲೇ ಆಗುತ್ತೆ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಒಂದು ಅಗೌರವ ಥರ ಆಗುತ್ತೆ. ಯಾವ ಥರ ಇತ್ತು ನೀವು ನೋಡ್ಕೊಳ್ಳಿ. ಆಹಾ ಆಹಾ, ಫುಲ್ ಬಿಸ್ನೆಸ್, ಬಕಾರಿ ಇಲಾಖೆ ಫುಲ್ ಬಿಸ್ನೆಸ್, ಫುಲ್ ಜಾಲಿ ಜಾಲಿ. ಫುಲ್ ಜನ. ಕಾಂಗ್ರೆಸ್ನ ಜನಕಲ್ಯಾಣ ಸಮಾವೇಶ, ಮೊದಲು ಸ್ವಾಭಿಮಾನಿ ಸಮಾವೇಶ ಅಂತ ಹೇಳಲಾಗಿತ್ತು. ಸಿದ್ದರಾಮಯ್ಯನವರನ್ನು ಹೈಲೈಟ್ ಮಾಡಿಕೊಂಡು ಮಾಡಿದಂಥ ಕಾರ್ಯಕ್ರಮ. ಬಟ್ ಡಿ ಕೆ ಶಿವಕುಮಾರ್ ಅದನ್ನು ಭಾಳ ಅದ್ಭುತವಾಗಿ ಜಾಣ್ಮೆಯಿಂದ ಕಾಂಗ್ರೆಸ್ ಪಾರ್ಟಿ ಸಮಾವೇಶ ಥರ ಮಾಡ್ಕೊಂಡ್ಬಿಟ್ರು. ಓಕೆ, ಖುಷ್ವಂತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಮೊದಲಿಂದ ಕೂಡ ಒಂದು ಸ್ವಲ್ಪ ಅಪ್ಡೇಟ್ ಕೊಡಿ ನನಗೂ ಕೂಡ, ಏಕೆಂದರೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಆಪ್ತರು ಸ್ವಲ್ಪ ದೂರ ಇರ್ತಾರೆ ಅಂತಿತ್ತು, ಯಾಕೆಂದರೆ ಬೇಸರದಿಂದ. ಬಟ್ ಅಂಥದ್ದೇನಾದರೂ ಆಯಿತಾ? ಡಿ ಕೆ ಶಿವಕುಮಾರ್ ಅವರು ಅದರ ಏನು ಎಲ್ಲವನ್ನು ಕೂಡ ಹೈಜಾಕ್ ಮಾಡಿದ್ರು ಅಂತ ಏನಾದರೂ ಬೇಸರ ಕಂಡು ಬಂತ? ಮತ್ತು ಡಿ ಕೆ ಶಿವಕುಮಾರ್ ಅವರ ಭಾಷಣ ಕೇಳಿದೆ, ಭಾಳ ಅದ್ಭುತವಾಗಿತ್ತು. ಯಾಕೆಂದರೆ ಮೈಸೂರಲ್ಲಿ ಹೇಳಿದ್ದೀನಿ, ಈಗ ಹೇಳ್ತಾ ಇದ್ದೀನಿ, ಸಾಯೋ ತನಕ ನಾನು ಅವ್ರ ಜೊತೆ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಕೊನೆಗಳಿಗೆ ಎಲ್ಲಿ ಆದಂಥ ಈ ಎಣ್ಣೆ ಪಾಲಿಟಿಕ್ಸು, ಪ್ಲೀಸ್ ಎಕ್ಸ್ಪ್ಲೇನ್. ಜೆ.ಪಿ. ಸರ್, ಹಾಸನದಲ್ಲಿ ಸಿದ್ದರಾಮಯ್ಯ ಏಕವ್ಯಕ್ತಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗ್ತಾ ಇದ್ದಂಥದ್ದು. ಇನ್ನೇನು ಕಾರ್ಯಕ್ರಮ 2-3 ದಿನ ಇದ್ದಂತೆ ಅದನ್ನು ನೀಟಾಗಿ, ಅಂದರೆ ಯಾವಾಗ ಗೊಂದಲಗಳು ಶುರು ಆಯಿತು, ಡಿ ಕೆ ಶಿ ಬಣದವರು ಕೆಲವರು ಅವರ ಹೆಸರು ಹೇಳದೆ ಲೆಟರನ್ನು ಬರೆದಿದ್ರು. ಇದಾದ ಕೂಡಲೇ ನೀಟಾಗಿ ಡಿ ಕೆ ಶಿ ಅವರು ಬಂದು ಇಡೀ ಕಾರ್ಯಕ್ರಮವನ್ನು ಹೈಜಾಕ್ ಮಾಡಿದಂತೆ ಇತ್ತು. ಯಾಕಂತ ಅಂದರೆ ಅವರು ಈ ಕಾರ್ಯಕ್ರಮವನ್ನು ನಾನೇ ಮಾಡಿಸ್ತಿದ್ದೇನೆ, ಈ ಕಾರ್ಯಕ್ರಮದ ಹೆಸರು ಜನಕಲ್ಯಾಣ ಸಮಾವೇಶ ಅಂತ ಇದ್ದಕ್ಕಿದ್ದಂಗೆ ಕಾರ್ಯಕ್ರಮದ ಅಷ್ಟೂ ದಿನ ಏನು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಕಾರ್ಯಕ್ರಮ ಅಂತ ಇತ್ತು, ಅದನ್ನು ಒಂದು ರೀತಿ ಅವರೇ ಬಂದು ಹೆಸರನ್ನು ಬದಲಾಯಿಸಿ ಅನೌನ್ಸ್ಮೆಂಟ್ ಮಾಡಿದರು. ಜೊತೆಗೆ ಅಲ್ಲಿ ತನಕ ಹಾಸನಕ್ಕೆ ಬರ್ತಿದ್ದಂತಹ ಮಹದೇವಪ್ಪ ಅವರು ಆ ದಿನದಿಂದ ನಂತರ ಬರಲಿಕ್ಕೆ ಸ್ಟಾಪ್ ಮಾಡಿದರು. ಜೊತೆಗೆ ನಂತರದ ದಿನದಲ್ಲಿ ಇಡೀ ಕಾರ್ಯಕ್ರಮವನ್ನು ಹಾಸನದ ಉಸ್ತುವಾರಿ ಸಚಿವ ರಾಜಣ್ಣ ಮತ್ತು ಅವರ ಟೀಮ್ ಏನಿತ್ತು, ಹಾಸನದ ಸಂಸದ ಶ್ರೇಯಸ್ ಪಟೇಲ್, ಇವರೆಲ್ಲರೂ ಕೂಡ ಒಂದು ಕಾರ್ಯಕ್ರಮ ಅಂತಿಮ ಹಂತ ಬರುವ ತನಕ ಒಗ್ಗಟ್ಟಿನಾಗಿ ಮೂಡಿ ಬರಲಿಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಅದನ್ನು ಮಾಡಿದರು. ಆದರೆ ಕೂಡ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದರು. ಜೊತೆಗೆ ಡಿ ಕೆ ಶಿವಕುಮಾರ್ ಬಂದು ಒಂದು ಕ್ಲಾರಿಟಿಯನ್ನು ಕೊಟ್ಟರು. ನಾನು ಸಾಯುವ ತನಕ ಸಿದ್ದರಾಮಯ್ಯ ಅವರ ಜೊತೆಗೆ ಇರ್ತೇನೆ, ಯಾರು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥ ಮಾತು ಬರಲಿಕ್ಕೆ ಕಾರಣ ಅಂತ ಅಂದರೆ, ಯಾವಾಗ ಡಿ ಕೆ ಶಿವಕುಮಾರ್ ಅವರು ಭಾಷಣವನ್ನು ಶುರು ಮಾಡಲಿಕ್ಕೆ ಒಂದು ಪದವನ್ನು ಶುರು ಮಾಡಿ ಮಾತನ್ನು ಆಡ್ತಾರೆ, ಕೂಡಲೇ ಸಿದ್ದರಾಮಯ್ಯ ಅವರ ಹೆಸರನ್ನು ಹೇಳ್ತಾರೆ, ಆಗ ಅವರ ಅಭಿಮಾನಿಗಳು ಈ ಸಮಾವೇಶ ತುಂಬ ಅವರ ಫೋಟೋಗಳನ್ನು ಹಿಡಿದು ಜೋರಾಗಿ ಕೂಗಲಿಕ್ಕೆ ಶುರು ಮಾಡ್ತಾರೆ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಣ್ಣೆ ಒಂದು ದೃಶ್ಯಗಳನ್ನು ನೋಡಿದರೆ ಅದು ಕೂಡ ಅಡಂತಿ ದೂರದಲ್ಲೇ ಮದ್ಯದ ಅಂಗಡಿ ಕೂಡ ಇದ್ದಂದ್ರೆ ಸಾಕಷ್ಟು ಜನ ಅಲ್ಲಿಗೆ ಹೋಗಿದ್ರು. ಜೊತೆಗೆ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಪರಿಸ್ಥಿತಿಯಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಿಜ, ಮದ್ಯದ ಅಂಗಡಿ ದೂರ ಇರುತ್ತೆ. ಒಂದು ವೇಳೆ ಮದ್ಯದ ಅಂಗಡಿಯನ್ನು ಹತ್ತಿರ ಮಾಡ್ಲಿಕ್ಕೆ ಸಾಧ್ಯ ಇದ್ದರೆ ಮದ್ಯದ ಅಂಗಡಿನ ಗ್ಯಾರಂಟಿ ಹತ್ತಿರ ಮಾಡ್ತಾರೆ. ಎನಿಹೌ, ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನನ್ನ ಪ್ರಕಾರ, ಓಕೆ, ಇದರ ಬಗ್ಗೆ ಒಂದು ಸ್ಟೋರಿ ನೋಡ್ಕೊಂಬಿಡೋಣ. ಇವತ್ತು ಏನಾಯಿತು ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶದ ಕಂಪ್ಲೀಟ್ ರಿಪೋರ್ಟ್ ಒಂದು ಕೊಟ್ಟುಬಿಡ್ತೀನಿ. ಅದರ ನಂತರ ಕೆಲವು ವಿಚಾರಗಳು. ಸಿದ್ದರಾಮಯ್ಯ 2.5 ವರ್ಷ CM, ಡಿ ಕೆ ಶಿ 2.5 ವರ್ಷ CM ಅನ್ನೋದು ತೀವ್ರ ಚರ್ಚೆಗೆ ಕಾರಣವಾಗಿತ್ತು. ನಿನ್ನೆ ಅಷ್ಟೇ CM ಹಾಗೂ DCM ಈ ಚರ್ಚೆಗೆ ವಿರಾಮ ಕೊಟ್ಟಿದ್ದರು. ಆದರೆ ಈಗ ಗೃಹ ಸಚಿವರ ಹೇಳಿಕೆ ಅಧಿಕಾರ ಹಂಚಿಕೆ ಸಮರಕ್ಕೆ ತುಪ್ಪ ಸುರಿದಂತಾಗಿದೆ. ಏನು ಹೇಳಿದರು ಪರಮೇಶ್ವರ್, ಕೇಳಿಸ್ಕೊಳ್ಳಿ. ಮಹಾರಾಷ್ಟ್ರದಿಂದ ನೇರವಾಗಿ ಹಾಸನಕ್ಕೆ ಹೋಗೋಣ. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಎಣ್ಣೆ ದರ್ಬಾರ್ ಜೋರಾಗಿತ್ತು. ವೇದಿಕೆ ಪಕ್ಕದಲ್ಲಿ ಅಮಲ್ನಲ್ಲಿ ತೇಲಾಡಿದ ಜನ, ಗುಂಪು ಗುಂಪಾಗಿ ಮದ್ಯ ಸೇವನೆ ಮಾಡಿದ ಜನ, ಕೈಯಲ್ಲಿ ಮದ್ಯದ ಬಾಟಲ್ ಹಿಡಿದು ಉರುಳಾಟ, ಅರಸೀಕೆರೆಯ ಎಣ್ಣೆ ಅಂಗಡಿಯಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ವೇದಿಕೆ ಪಕ್ಕದಲ್ಲಿ ಅಮಲ್ನಲ್ಲಿ ತೇಲಾಡಿದ ಜನ. ಹಾಸನದಲ್ಲಿ ಇಂದು ನಡೆದ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶ. ಈ ಹಿಂದೆ ಅದನ್ನು ಜನಕಲ್ಯಾಣ ಸಮಾವೇಶಕ್ಕೆ ಆಗಮಿಸಿದ ಕೆಲ ಮಂದಿ, ಅದು ಸಾಧಾರಣವಾಗಿ ಇರುತ್ತೆ, ಆದರೆ ವೇದಿಕೆ ಪಕ್ಕದಲ್ಲೇ ಆಗುತ್ತೆ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಒಂದು ಅಗೌರವ ಥರ ಆಗುತ್ತೆ. ಯಾವ ಥರ ಇತ್ತು ನೀವು ನೋಡ್ಕೊಳ್ಳಿ. ಆಹಾ ಆಹಾ, ಫುಲ್ ಬಿಸ್ನೆಸ್, ಬಕಾರಿ ಇಲಾಖೆ ಫುಲ್ ಬಿಸ್ನೆಸ್, ಫುಲ್ ಜಾಲಿ ಜಾಲಿ.
ಜನ ಕಾಂಗ್ರೆಸ್ನ ಜನಕಲ್ಯಾಣ ಸಮಾವೇಶ, ಮೊದಲು ಸ್ವಾಭಿಮಾನಿ ಸಮಾವೇಶ ಅಂತ ಹೇಳಲಾಗಿತ್ತು. ಸಿದ್ದರಾಮಯ್ಯನವರನ್ನು ಹೈಲೈಟ್ ಮಾಡಿಕೊಂಡು ಮಾಡಿದಂಥ ಕಾರ್ಯಕ್ರಮ. ಬಟ್ ಡಿ ಕೆ ಶಿವಕುಮಾರ್ ಅದನ್ನು ಭಾಳ ಅದ್ಭುತವಾಗಿ ಜಾಣ್ಮೆಯಿಂದ ಕಾಂಗ್ರೆಸ್ ಪಾರ್ಟಿಯ ಸಮಾವೇಶ ಥರ ಮಾಡ್ಕೊಂಡ್ಬಿಟ್ರು. ಓಕೆ, ಖುಷ್ವಂತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಮೊದಲಿಂದ ಕೂಡ ಒಂದು ಸ್ವಲ್ಪ ಅಪ್ಡೇಟ್ ಕೊಡಿ ನನಗೂ ಕೂಡ, ಏಕೆಂದರೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಆಪ್ತರು ಸ್ವಲ್ಪ ದೂರ ಇರ್ತಾರೆ ಅಂತಿತ್ತು, ಯಾಕೆಂದರೆ ಬೇಸರದಿಂದ. ಬಟ್ ಅಂಥದ್ದೇನಾದರೂ ಆಯಿತಾ? ಡಿ ಕೆ ಶಿವಕುಮಾರ್ ಅವರು ಅದರ ಏನು ಎಲ್ಲವನ್ನು ಕೂಡ ಹೈಜಾಕ್ ಮಾಡಿದ್ರು ಅಂತ ಏನಾದರೂ ಬೇಸರ ಕಂಡು ಬಂತ? ಮತ್ತು ಡಿ ಕೆ ಶಿವಕುಮಾರ್ ಅವರ ಭಾಷಣ ಕೇಳಿದೆ, ಭಾಳ ಅದ್ಭುತವಾಗಿತ್ತು. ಯಾಕೆಂದರೆ ಮೈಸೂರಲ್ಲಿ ಹೇಳಿದ್ದೀನಿ, ಈಗ ಹೇಳ್ತಾ ಇದ್ದೀನಿ, ಸಾಯೋ ತನಕ ನಾನು ಅವ್ರ ಜೊತೆ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಕೊನೆಗಳಿಗೆ ಎಲ್ಲಿ ಆದಂಥ ಈ ಎಣ್ಣೆ ಪಾಲಿಟಿಕ್ಸು, ಪ್ಲೀಸ್ ಎಕ್ಸ್ಪ್ಲೇನ್. ಜೆ.ಪಿ. ಸರ್, ಹಾಸನದಲ್ಲಿ ಸಿದ್ದರಾಮಯ್ಯ ಏಕ ವ್ಯಕ್ತಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗ್ತಾ ಇದ್ದಂಥದ್ದು. ಇನ್ನೇನು ಕಾರ್ಯಕ್ರಮ 2-3 ದಿನ ಇದ್ದಂತೆ ಅದನ್ನು ನೀಟಾಗಿ, ಅಂದರೆ ಯಾವಾಗ ಗೊಂದಲಗಳು ಶುರು ಆಗಲಿಕ್ಕೆ ಶುರು ಆಯಿತು, ಡಿ ಕೆ ಶಿ ಬಣದವರು ಕೆಲವರು ಅವರ ಹೆಸರು ಹೇಳದೆ ಲೆಟರನ್ನು ಬರೆದಿದ್ರು. ಇದಾದ ಕೂಡಲೇ ನೀಟಾಗಿ ಡಿ ಕೆ ಶಿ ಅವರು ಬಂದು ಇಡೀ ಕಾರ್ಯಕ್ರಮವನ್ನು ಹೈಜಾಕ್ ಮಾಡಿದಂತೆ ಇತ್ತು. ಯಾಕಂತ ಅಂದರೆ ಅವರು ಈ ಕಾರ್ಯಕ್ರಮವನ್ನು ನಾನೇ ಮಾಡಿಸ್ತಿದ್ದೇನೆ, ಈ ಕಾರ್ಯಕ್ರಮದ ಹೆಸರು ಜನಕಲ್ಯಾಣ ಸಮಾವೇಶ ಅಂತ ಇದ್ದಕ್ಕಿದ್ದಂಗೆ ಕಾರ್ಯಕ್ರಮದ ಅಷ್ಟೂ ದಿನ ಏನು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಕಾರ್ಯಕ್ರಮ ಅಂತ ಇತ್ತು, ಅದನ್ನು ಒಂದು ರೀತಿ ಅವರೇ ಬಂದು ಹೆಸರನ್ನು ಬದಲಾಯಿಸಿ ಅನೌನ್ಸ್ಮೆಂಟ್ ಮಾಡಿದರು. ಜೊತೆಗೆ ಅಲ್ಲಿ ತನಕ ಹಾಸನಕ್ಕೆ ಬರ್ತಿದ್ದಂತಹ ಮಹದೇವಪ್ಪ ಅವರು ಆ ದಿನದಿಂದ ನಂತರ ಬರಲಿಕ್ಕೆ ಸ್ಟಾಪ್ ಮಾಡಿದರು. ಜೊತೆಗೆ ನಂತರದ ದಿನದಲ್ಲಿ ಇಡೀ ಕಾರ್ಯಕ್ರಮವನ್ನು ಹಾಸನದ ಉಸ್ತುವಾರಿ ಸಚಿವ ರಾಜಣ್ಣ ಮತ್ತು ಅವರ ಟೀಮ್ ಏನಿತ್ತು, ಹಾಸನದ ಸಂಸದ ಶ್ರೇಯಸ್ ಪಟೇಲ್, ಇವರೆಲ್ಲರೂ ಕೂಡ ಒಂದು ಕಾರ್ಯಕ್ರಮ ಅಂತಿಮ ಹಂತ ಬರುವ ತನಕ ಒಗ್ಗಟ್ಟಿನಾಗಿ ಮೂಡಿ ಬರಲಿಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಅದನ್ನು ಮಾಡಿದರು. ಆದರೆ ಕೂಡ ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದರು. ಜೊತೆಗೆ ಡಿ ಕೆ ಶಿವಕುಮಾರ್ ಅಂತ ಬಂದು ಒಂದು ಕ್ಲಾರಿಟಿಯನ್ನು ಕೊಟ್ಟರು. ನಾನು ಸಾಯುವ ತನಕ ಸಿದ್ದರಾಮಯ್ಯ ಅವರ ಜೊತೆಗೆ ಇರ್ತೇನೆ, ಯಾರು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥ ಮಾತು ಬರಲಿಕ್ಕೆ ಕಾರಣ ಅಂತ ಅಂದರೆ, ಯಾವಾಗ ಡಿ ಕೆ ಶಿವಕುಮಾರ್ ಅವರು ಭಾಷಣವನ್ನು ಶುರು ಮಾಡಲಿಕ್ಕೆ ಒಂದು ಪದವನ್ನು ಶುರು ಮಾಡಿ ಮಾತನ್ನು ಆಡ್ತಾರೆ, ಕೂಡಲೇ ಸಿದ್ದರಾಮಯ್ಯ ಅವರ ಹೆಸರನ್ನು ಹೇಳ್ತಾರೆ, ಆಗ ಅವರ ಅಭಿಮಾನಿಗಳು ಈ ಸಮಾವೇಶ ತುಂಬ ಅವರ ಫೋಟೋಗಳನ್ನು ಹಿಡಿದು ಜೋರಾಗಿ ಕೂಗಲಿಕ್ಕೆ ಶುರು ಮಾಡ್ತಾರೆ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಣ್ಣೆ ಒಂದು ದೃಶ್ಯಗಳನ್ನು ನೋಡಿದರೆ ಅದು ಕೂಡ ಅಡಂತಿ ದೂರದಲ್ಲೇ ಮದ್ಯದ ಅಂಗಡಿ ಕೂಡ ಇದ್ದಂಥ ಸಾಕಷ್ಟು ಜನ ಅಲ್ಲಿಗೆ ಹೋಗಿದ್ರು. ಜೊತೆಗೆ ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿ ಪರಿಸ್ಥಿತಿಯಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ನಿಜ, ಮದ್ಯದ ಅಂಗಡಿ ದೂರ ಇರುತ್ತೆ. ಒಂದು ವೇಳೆ ಮದ್ಯದ ಅಂಗಡಿಯನ್ನು ಹತ್ತಿರ ಮಾಡ್ಲಿಕ್ಕೆ ಸಾಧ್ಯ ಇದ್ದರೆ ಮದ್ಯದ ಅಂಗಡಿನ ಗ್ಯಾರಂಟಿ ಹತ್ತಿರ ಮಾಡ್ತಾರೆ. ಎನಿ ಹಾವ್, ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನನ್ನ ಪ್ರಕಾರ, ಓಕೆ, ಇದರ ಬಗ್ಗೆ ಒಂದು ಸ್ಟೋರಿ ನೋಡ್ಕೊಂಬಿಡೋಣ. ಇವತ್ತು ಏನಾಯಿತು ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶದ ಕಂಪ್ಲೀಟ್ ರಿಪೋರ್ಟ್ ಒಂದು ಕೊಟ್ಟುಬಿಡ್ತೀನಿ. ಅದರ ನಂತರ ಕೆಲವು ವಿಚಾರಗಳು. ಸಿದ್ದರಾಮಯ್ಯ 2.5 ವರ್ಷ ಡಿ ಕೆ ಶಿ 2.5 ವರ್ಷ CM ಅನ್ನೋದು ತೀವ್ರ ಚರ್ಚೆಗೆ ಕಾರಣವಾಗಿತ್ತು. ನಿನ್ನೆ ಅಷ್ಟೇ CM ಹಾಗೂ DCM ಈ ಚರ್ಚೆಗೆ ವಿರಾಮ ಕೊಟ್ಟಿದ್ದರು. ಆದರೆ ಈಗ ಗೃಹ ಸಚಿವರ ಹೇಳಿಕೆ ಅಧಿಕಾರ ಹಂಚಿಕೆ ಸಮರಕ್ಕೆ ತುಪ್ಪ ಸುರಿದಂತಾಗಿದೆ. ಏನು ಹೇಳಿದರು ಪರಮೇಶ್ವರ್, ಕೇಳಿಸ್ಕೊಳ್ಳಿ. ಮಹಾರಾಷ್ಟ್ರದಿಂದ ನೇರವಾಗಿ ಹಾಸನಕ್ಕೆ ಹೋಗೋಣ. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶದಲ್ಲಿ ಎಣ್ಣೆ ದರ್ಬಾರ್ ಜೋರಾಗಿತ್ತು. ವೇದಿಕೆ ಪಕ್ಕದಲ್ಲಿ ಅಮಲ್ನಲ್ಲಿ ತೇಲಾಡಿದ ಜನ, ಗುಂಪಾಗಿ ಮದ್ಯ ಸೇವನೆ ಮಾಡಿದ ಜನ, ಕೈಯಲ್ಲಿ ಮದ್ಯದ ಬಾಟಲ್ ಹಿಡಿದು ಉರುಳಾಟ, ಅರಸೀಕೆರೆಯ ಎಣ್ಣೆ ಅಂಗಡಿಯಲ್ಲಿ ನೂಕುನುಗ್ಗಲು ಉಂಟಾಗಿತ್ತು. ವೇದಿಕೆ ಪಕ್ಕದಲ್ಲಿ ಅಮಲ್ನಲ್ಲಿ ತೇಲಾಡಿದ ಜನ. ಹಾಸನದಲ್ಲಿ ಇಂದು ನಡೆದ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶ. ಈ ಹಿಂದೆ ಅದನ್ನು ಜನಕಲ್ಯಾಣ ಸಮಾವೇಶಕ್ಕೆ ಆಗಮಿಸಿದ ಕೆಲ ಮಂದಿ, ಅದು ಸಾಧಾರಣವಾಗಿ ಇರುತ್ತೆ, ಆದರೆ ಆ ವೇದಿಕೆ ಪಕ್ಕದಲ್ಲೇ ಆಗುತ್ತೆ ಅಂತ ಹೇಳುವಾಗ ಒಂದು ರೀತಿಯಲ್ಲಿ ಒಂದು ಅಗೌರವ ಥರ ಆಗುತ್ತೆ. ಯಾವ ಥರ ಇತ್ತು ನೀವು ನೋಡ್ಕೊಳ್ಳಿ. ಆಹಾ ಫುಲ್ ಬಿಸ್ನೆಸ್, ಬಳ್ಳಾರಿ ಇಲಾಖೆ ಫುಲ್ ಬಿಸ್ನೆಸ್, ಫುಲ್ ಜಾಲಿ ಜನ. ಕಾಂಗ್ರೆಸ್ನ ಜನಕಲ್ಯಾಣ ಸಮಾವೇಶ, ಮೊದಲು ಸ್ವಾಭಿಮಾನಿ ಸಮಾವೇಶ ಅಂತ ಹೇಳಲಾಗಿತ್ತು.